ಹೆಲೋ, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೇನೆ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ನಾನಿಲ್ಲಿ ಒಂದು ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡಿದ್ದೇನೆ. ಬನ್ನಿ ಅದನ್ನು ನೋಡ್ಕೊಂಡು ಬರೋಣ. ಮೇಡಮ್ ಈ ಸಲ ನಿಮಗೆ ಖುಷಿಯಾಗಿ ಹೇಳಿದ್ರು. ಹೌದಾ? ಏನಂತ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟರು. ಸ್ವಲ್ಪ ಇಂಪ್ರೂವ್ಮೆಂಟ್ ಇದ್ದಾನಂತೆ. ಸೊ ಆಕ್ಟಿವ್ ಆಗಿರ್ತಾನಂತೆ, ಕ್ಲಾಸಲ್ಲಿ ಕಾನ್ಸಂಟ್ರೇಷನ್ ಕೊಡ್ತಾನಂತೆ. ಸೊ ಅವರು ಆ್ಯಕ್ಚುಲಿ ನನಗೆ ಹೇಳಿದ ಖುಷಿ ಆಯ್ತು. ನಾನು ಅದೇ ಹೇಳಿದೆ ಮೇಡಮ್ಗೆ, ಮೇಡಮ್ ನೀವು ಇಷ್ಟು ಪಾಸಿಟಿವ್ ಕೊಟ್ಟರಲ್ಲ, ನನಗೆ ತುಂಬ ಖುಷಿ ಆಯ್ತು. ಅವ್ನು ಸ್ಕೋರ್ ಮಾಡ್ತಾನೆ ಬಿಡ್ತಾನೆ 2 ನಿಮಿಷ, ನೀವು ಪಾಸಿಟಿವ್ ಕೊಟ್ಟರಲ್ಲ ತುಂಬ ಖುಷಿ ಆಯ್ತು ನನಗೆ ಅಂತ ಹೇಳಿದೆ. ವೈಫ್ ಹೇಳ್ತಾಯಿದ್ರೆ ಈ ಸಲ ಪೇಪರ್ ರಿವ್ಯೂಗೆ ನಾನು ಬರೋದಿಲ್ಲ ಮೇಡಮ್, ಯಾವಾಗ ಕಂಪ್ಲೇಂಟ್ ಹೇಳ್ತಾರೆ ಒಂದು, ನೀವು ಹೋಗಿ ಅಂತ ಹೇಳ್ತಾ ಇದ್ರು. ಬಟ್ ನೀವು ಹೇಳಿದ್ರೆ ತುಂಬ ಖುಷಿ ಆಗ್ತದೆ ನನಗೆ ಅಂತ ಹೇಳಿದೆ. ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಫಸ್ಟ್ ಟೈಮ್ ಅಲ್ಲ ಪಾಸಿಟಿವ್ ಫೀಡ್ಬ್ಯಾಕ್ ಅವ್ರ ಮ್ಯಾಮಿಂದ? ಈ ವರ್ಷ ಆಕ್ಚುಲಿ ಅವ್ರು ಕೊಟ್ಟಿದ್ದ ಫೀಡ್ಬ್ಯಾಕ್ ಫಸ್ಟ್ ಟೈಮ್ ಪಾಸಿಟಿವ್. ಇಷ್ಟವರೆಗೆ ಬರೀ ನೆಗೆಟಿವ್ ಫೀಡ್ಬ್ಯಾಕ್ ಇತ್ತು. ಹೌದೌದು, ಈ ಸಲ ಹೇಳಿದ ಭಾರಿ ಖುಷಿ ಆಯ್ತು ನನಗೆ ಕೂಡ. ಸೊ ನಾನು ಅದನ್ನೇ ಹೇಳಿದೆ, ವೈಫ್ಗೆ ಹೇಳ್ತೀನಿ ಕೂಡ ತುಂಬ ಖುಷಿ ಆಗ್ತದೆ ಅವಳಿಗೆ ಅಂತ ಹೇಳ್ತಾರೆ. ಮತ್ತು ಅವ್ರು ಕೂಡ ಹೇಳಿದ್ರು ಈಗ ನೆಕ್ಸ್ಟ್ ಎಕ್ಸಾಮಲ್ಲಿ ಎಫರ್ಟಿಸ್ ಒಳ್ಳೆ ಮಾಡ್ತಾನೆ ಅವನು, ಯಾಕಂದ್ರೆ ನನಗೆ ಆ ಕಾನ್ಫಿಡೆಂಟ್ ಇದೆ ಅಂತ ಹೇಳಿದ್ರು. ಅದೇ ತುಂಬ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗಿದೆ ಅಂತ ಹೇಳಿದ್ರಂದ್ರಲ್ಲ. ಹೌದೌದು, ಕ್ಲಾಸಲ್ಲಿ ಈಗ ಆಕ್ಟಿವ್ ಇರ್ತಾನಂತೆ, ಕಾನ್ಸಂಟ್ರೇಷನ್ ಕೊಡ್ತಾನಂತೆ. ಇಲ್ಲದ್ರೆ ಅವನದೇ ಲೋಕದಲ್ಲಿ ಇರ್ತಾನೆ ಅಂತ ಯಾವಾಗಲೂ ಕಂಪ್ಲೇಂಟ್ ಹೇಳ್ತಿದ್ರಲ್ಲ ಅವರು. ನನಗೆ ಖುಷಿ ಆಯಿತು ಕೇಳಿ. ನನಗೆ ಸಹ ಖುಷಿ ಆಯಿತು ಕೇಳಿ. ನೋಡಿದ್ರಲ್ವಾ ವಿಡಿಯೋದಲ್ಲಿ ಏನಿತ್ತಂತ ಹೇಳಿ. ನನ್ನ ಮಗ ಬಂದು ಓದ್ತಾ ಇರೋದು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ. ಸೊ ಫಸ್ಟ್ ಸ್ಟ್ಯಾಂಡರ್ಡ್ ತನಕನೂ ಅವ್ನು ಸ್ವಲ್ಪ ಪೋಖ್ರಿನೇ ಇದ್ದ. ಸೊ ಆದರೆ ಪರವಾಗಿಲ್ಲ, ಮಾರ್ಕ್ಸ್ ಎಲ್ಲ ಚೆನ್ನಾಗೇ ಸ್ಕೋರ್ ಮಾಡ್ತಾ ಇದ್ದ. ಆದರೆ ಯಾವಾಗ ಸೆಕೆಂಡ್ ಸ್ಟ್ಯಾಂಡರ್ಡಿಗೆ ಬಂದ ಆಗದಿಂದ ತುಂಬಾ ಡಲ್ ಆಗ್ತಾ ಹೋದ ಎಜುಕೇಷನಲ್ಲಿ. ನನ್ನ ಮಗನ ಕ್ಲಾಸ್ ಟೀಚರ್ ಯಾವಾಗ ನೋಡಿದ್ರು ಕಂಪ್ಲೇಂಟೇ ಮಾಡ್ತಾಯಿದ್ರು, ಚೆನ್ನಾಗಿ ಓದೋದಿಲ್ಲ, ಕಾನ್ಸಂಟ್ರೇಟ್ ಮಾಡೋದಿಲ್ಲ, ಸೊ ಅವ್ನು ಯಾವುದೋ ಅವನದೇ ಲೋಕದಲ್ಲಿರ್ತಾನೆ, ಏನು ಹೇಳಿದ್ರು ಸಹ ಕೇಳಿಸ್ಕೊಳ್ಳೋದಿಲ್ಲ ಅಂತೇಳಿ ತುಂಬಾ ಕಂಪ್ಲೇಂಟ್ಸ್ ಮಾಡ್ತಾಯಿದ್ರು. ಸೊ ಹಾಗಾಗಿ ನಾನು ಯೋಚನೆ ಮಾಡ್ತಾಯಿದ್ದೆ, ಏನು ಮಾಡೋದು ಇದೇ ರೀತಿ ಆದರೆ ಅಂತೇಳಿ. ಸೊ ಆ ಬಾಯ್ಸ್ ಗೊತ್ತಲ್ವಾ, ಯಾವಾಗಲೂ ಓದೋದ ಕಡೆ ಸ್ವಲ್ಪ ಗಮನ ಕಡಿಮೆನೇ ಇರುತ್ತೆ. ಆದರೂ ಇದೇ ರೀತಿ ಕಂಟಿನ್ಯೂ ಆಗಬಾರ್ದಲ್ಲ ಫ್ಯೂಚರ್ ಅಂತೇಳಿ ಸ್ವಲ್ಪ ಯೋಚನೆ ಮಾಡ್ತಿರುವಾಗ, ಆ್ಯಕ್ಚುಲಿ ನಾನು ಬಂದು ಕಲರ್ ಥೆರಪಿ, ಆಕ್ಯುಪ್ರೆಷರ್ ಎಲ್ಲ ಕಲ್ತ್ಕೊಂಡಿದ್ದೇನೆ. ಸೊ ನನ್ನ ಹತ್ರ ಸರ್ಟಿಫಿಕೇಟ್ ಕೂಡ ಇದೆ. ಸೊ ಅಂದ್ಕೊಂಡೆ ಯಾಕೆ ಅದನ್ನು ಅಪ್ಲೈ ಮಾಡಬಾರ್ದು ಅಂತೇಳಿ ಲಾಸ್ಟ್ ಒಂದು 20 ಡೇಸಿಂದ ಕಲರ್ಸ್ ಅಪ್ಲೈ ಮಾಡಲಿಕ್ಕೆ ಶುರು ಮಾಡಿದೆ ನನ್ನ ಮಗಳಿಗೆ, ಹಾಗೆಯೇ ನನ್ನ ಮಗಳಿಗೆ. ಸೊ ಅದರ ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ನನ್ನ ಹಸ್ಬೆಂಡ್ ಬಂದುಬಿಟ್ಟು ನನ್ನ ಮಗಳ ಕ್ಲಾಸ್ದು PTA ಮೆಂಬರ್ ಆಗಿದ್ದಾರೆ. ಹಾಗೆ ಎವ್ರಿ ಮಂತ್ ಅವರಿಗೆ ಮೀಟಿಂಗ್ ಇರುತ್ತೆ. ಹಾಗಾಗಿ ನಿನ್ನೆ ಕೂಡ ಅದೇ ರೀತಿ ಒಂದು ಮೀಟಿಂಗ್ ಅಟೆಂಡ್ ಮಾಡೋಕ್ಕೆ ಹೋಗಿದ್ರು. ಆಗ ನನ್ನ ಮಗನ ಕ್ಲಾಸ್ ಟೀಚರ್ ನನ್ನ ಹಸ್ಬೆಂಡ್ ಹತ್ರ ಬಂದು ಮಾತಾಡಿದ್ರಂತೆ. ಸೊ ಆ್ಯಕ್ಚುಲಿ ತುಂಬ ಪಾಸಿಟಿವ್ ಫೀಡ್ಬ್ಯಾಕನ್ನು ಕೊಟ್ಟಿದ್ದಾರೆ. ಅದನ್ನು ಕೇಳಿ ನನಗೆ ಸಹ ತುಂಬ ಖುಷಿ ಆಯಿತು, ನನ್ನ ಹಸ್ಬೆಂಡ್ಗೆ ಸಹ ಖುಷಿ ಆಯಿತು. ಅವ್ರು ಅಲ್ಲಿಂದಲೇ ಫೋನ್ ಮಾಡಿಬಿಟ್ಟು ಹೇಳಿದ್ರು, ಹೀಗೆ ಹೇಳಿದ್ರು ಅವ್ರ ಮ್ಯಾಮ್ ಅಂತೇಳಿ. ಮತ್ತು ರೀಸೆಂಟಾಗಿ ನನ್ನ ಮಗನ ಟ್ಯೂಷನ್ಗೆ ಕೂಡ ಕಳಿಸ್ತಾ ಇದ್ದೀನಿ ಲಾಸ್ಟ್ 1 ಮಂತಿಂದ. ಟ್ಯೂಷನ್ ಮ್ಯಾಮ್ ಕೂಡ ತುಂಬ ಒಳ್ಳೆದಿದ್ದಾರೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅದು ಕೂಡ ಅವನಿಗೆ ತುಂಬಾ ಹೆಲ್ಪ್ ಆಗ್ತದೆ. ಸೊ ಅದ್ರ ಜೊತೆ ನಾನು ಕಲರ್ ಥೆರಪಿ ಕೂಡ ಸ್ಟಾರ್ಟ್ ಮಾಡಿದ್ದೇನೆ ಲಾಸ್ಟ್ ಒಂದು 20 ಡೇಸಿಂದ. ಹಾಗಾಗಿ ಈಗ ಅವರು ಪಾಸಿಟಿವ್ ಫೀಡ್ಬ್ಯಾಕ್ ಹೇಳಿದ್ರಿಂದ ತುಂಬಾ ಖುಷಿ ಆಯಿತು. ಹಾಗೆ ಯೋಚನೆ ಮಾಡಿದೆ, ನಿಮ್ಮ ಜೊತೆ ಕೂಡ ಯಾಕೆ ಶೇರ್ ಮಾಡ್ಕೋಬಾರ್ದು ಅಂತೇಳಿ. ಸೊ ನಾನಿಲ್ಲಿ ನಿಮಗೆ 4 ಕಲರ್ಸನ್ನು ತೋರಿಸ್ತೇನೆ. ಇದನ್ನು ಅಪ್ಲೈ ಮಾಡ್ಕೋಬೋದು ನೀವು. ಎಷ್ಟೋ ಜನ ತಂದೆ ತಾಯಂದಿರು ಇರ್ತೀರಾ. ಸೊ ಕೆಲವು ಮಕ್ಕಳು ಚೆನ್ನಾಗಿ ಓದ್ತಿರ್ತಾರೆ ಬೈ ಬರ್ತ್, ಕೆಲವರಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಎಜುಕೇಷನಲ್ಲಿ, ದಟ್ಸ್ ವೆರಿ ಗುಡ್. ಬಟ್ ಕೆಲವರಿಗೆ ಇರೋದಿಲ್ಲ ಅಲ್ವಾ. ಸೊ ಹಾಗಾಗಿ ಟೆನ್ಷನ್ ಇದ್ದೇ ಇರುತ್ತೆ ಪೇರೆಂಟ್ಸ್ಗೆ. ಸೊ ನನಗೆ ಕೂಡ ಹಾಗೇ ಇದ್ದದ್ದು. ಸೊ ನೋಡೋಣ, ನೀವು ಕೂಡ ಟ್ರೈ ಮಾಡಿ. ಸೊ ಪಾಸಿಟಿವ್ ರಿಸಲ್ಟ್ ಬಂದರೆ ತುಂಬಾ ಖುಷಿ ಅಲ್ವಾ. ಸೊ ಬನ್ನಿ ನಿಮಗೆ ತೋರಿಸ್ತೇನೆ ಯಾವ್ಯಾವ ಕಲರ್ ಹೇಗೆ ಅಪ್ಲೈ ಮಾಡಬೇಕಂತ. ಸೊ ಕಲರ್ ಥೆರಪಿನ ಯೂಸ್ ಮಾಡೋ ಮೊದಲು ಕೆಲವು ಕಂಡೀಷನ್ಸನ್ನು ಫಾಲೋ ಮಾಡಬೇಕಾಗತ್ತೆ. ಅದೇನಂತ ಹೇಳ್ತಾ ಹೋಗ್ತೇನೆ ನಾನು ನಿಮಗೆ. ಸೊ ಫಸ್ಟ್ ಬಂದುಬಿಟ್ಟು ಊಟ ತಿಂಡಿ ಏನೇ ತಿಂದು ಒಂದು 1 ಅವರ್ 2 ಅವರ್ ಆದರೂ ಆಗಬೇಕಾಗುತ್ತೆ. ಅದ್ರ ಮೊದಲು ಕಲರ್ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಹಾಗೆಯೇ ಕಲರ್ಸನ್ನು ಅಪ್ಲೈ ಮಾಡಿದ ಕೂಡಲೇ ಯಾವುದೇ ರೀತಿ ಊಟ ತಿಂಡಿ ಕೊಡೋಕ್ಕೆ ಹೋಗಬೇಡಿ. ನಾನು ಆ್ಯಕ್ಚುಲಿ ಒಂದು 1/2 hour ಗ್ಯಾಪ್ ಕೊಡ್ತೇನೆ. ಸ್ನಾನ ಮಾಡಿದ ಕೂಡಲೇ ಅವ್ರು ಬಂದು ಕಲರ್ ಹಾಕ್ಕೊಳ್ತಾರೆ. ಅದರ ನಂತರ ಅವರು ಒಂದು 1/2 hour ಬಿಟ್ಟು ಅವರು ಬ್ರೇಕ್ಫಾಸ್ಟ್ ಮಾಡೋದು. ಹಾಗೆಯೇ ಈ ಕಲರ್ಸನ್ನು ಒಂದು 2 to 4 hours ಅಪ್ಲೈ ಮಾಡಿದ್ರೆ ಸಾಕಾಗುತ್ತೆ. ಬನ್ನಿ ಈಗ ನಾನು ನನ್ನ ಮಕ್ಕಳಿಗೆ ಯಾವ ರೀತಿ ಕಲರ್ಸನ್ನು ಅಪ್ಲೈ ಮಾಡ್ತಿದ್ದೆ ಅಂತೇಳಿ ತೋರಿಸ್ತೇನೆ. ಮೊದಲಿನ ಕಲರ್ ಬಂದುಬಿಟ್ಟು ಬ್ಲೂ ಕಲರ್. ಅದಕ್ಕಿಂತ ಮೊದಲು ಈ ಸ್ಕೆಚ್ ಪೆನ್ಗಳು ಏನಿದಾವಲ್ಲ, ಆದಷ್ಟು ನಾನ್ ಟಾಕ್ಸಿಕನ್ನು ತಗೊಳ್ಳೋಕ್ಕೆ ಟ್ರೈ ಮಾಡಿ. ಬನ್ನಿ ಈಗ ಕಲರ್ಸನ್ನು ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಸುಜೋಗ್ ಥೆರಪಿನಲ್ಲಿ ಈ ಬೆರಳಿನ ಕೆಳಭಾಗವನ್ನು, ಎಲ್ಲ ಬೆರಳುಗಳ ಈ ಕೆಳಭಾಗವನ್ನು ಬ್ರೈನ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಸೊ ನಾವೀಗ ಕಲರ್ ಅಪ್ಲೈ ಮಾಡಬೇಕಾಗಿರೋದು ಇಲ್ಲಿಗೆ. ಬನ್ನಿ ನಿಮಗೆ ಕಲರ್ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಮೊದಲಿನ ಕಲರ್ ಬಂದುಬಿಟ್ಟು ಬ್ಲೂ ಕಲರ್. ಸೊ ಇದನ್ನು ಎಡಗೈನ ಕಿರುಬೆರಳಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ನಾನು ಮಾಡಿದ್ದೇನೆ ನೋಡಿ. ಸೊ ಲೆಫ್ಟ್ ಹ್ಯಾಂಡ್ ಸ್ಮಾಲ್ ಫಿಂಗರ್ಗೆ ಅಪ್ಲೈ ಮಾಡಬೇಕಾಗತ್ತೆ. ಈ ಕಲರ್ನ ಅಪ್ಲೈ ಮಾಡೋದ್ರಿಂದ ಮೈಂಡ್ ತುಂಬಾ ಕಾಮ್ ಆಗಿರುತ್ತೆ. ಹಾಗೆ ಕೆಲವರಿಗೆ ಓದಿಗೆ ಸ್ಟಾರ್ಟ್ ಮಾಡಿದ ಕೂಡಲೇ ನಿದ್ರೆ ಬರೋ ಹಾಗೆ ಆಗುತ್ತಲ್ವ. ಸೊ ಆ ಥರ ನಿದ್ರೆ ಬರೋದಾಗಿ ಇದನ್ನು ತಡೆಯುತ್ತೆ.
ನೆಕ್ಸ್ಟ್ ಕಲರ್ ಬಂದ್ಬಿಟ್ಟು ಸ್ಕೈ ಬ್ಲೂ ಕಲರ್. ಇದನ್ನ ಲೆಫ್ಟ್ ಹ್ಯಾಂಡ್ನ ಇಂಡೆಕ್ಸ್ ಫಿಂಗರ್ ಅಂದರೆ ಎಡಗೈನ ತೋರುಗಳಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಆಲ್ರೆಡಿ ನೋಡಿ ಮಾಡಿದ್ದೇನೆ ನಾನು ಈ ರೀತಿ. ಈ ಕಲರ್ ಬಂದ್ಬಿಟ್ಟು ಕಾಂಪ್ಲೆಕ್ಸ್ ಪ್ರಾಬ್ಲಮ್ಗಳನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಥರ್ಡ್ ಕಲರ್ ಬಂದ್ಬಿಟ್ಟು ಯೆಲ್ಲೋ ಕಲರ್, ಸೊ ಹಳದಿ ಬಣ್ಣ. ಕಲರ್ ಬಂದ್ಬಿಟ್ಟು ಎಡಗೈನ ತಂಬ್ ಅಂದರೆ ಹೆಬ್ಬೆರಳಿನ ಕೆಳಗಡೆ ಅಪ್ಲೈ ಮಾಡಬೇಕಾಗುತ್ತೆ. ಈ ಕಲರ್ನ ಅಪ್ಲೈ ಮಾಡೋದ್ರಿಂದ ಕಾನ್ಸಂಟ್ರೇಷನ್ ತುಂಬಾನೇ ಇಂಪ್ರೂವ್ ಆಗುತ್ತೆ. ಮೆಮರಿ ಅಂದರೆ ಓದಿದ್ದನ್ನು ನೆನ್ಪಿಟ್ಕೊಳ್ಳೋಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಯೆಲ್ಲೋ ಕಲರ್ ಬಂದ್ಬಿಟ್ಟು ಕಲರ್ ಥೆರಪಿಲಿ ಹೋಲ್ಡಿಂಗ್ ಪವರ್ ಜಾಸ್ತಿ ಮಾಡುತ್ತೆ ಅಂತಾರೆ. ಸೊ ಓದಿದ್ದಾನೆ ಏನು ಬ್ರೈನ್ ನೆನ್ಪಿಟ್ಕೊಳ್ಳುತ್ತೆ ಅಂತ ಹೇಳಿ. ಸೊ ಲಾಸ್ಟ್ ಕಲರ್ ಬಂದ್ಬಿಟ್ಟು ಪರ್ಪಲ್ ಕಲರ್, ಆಕಾಶ ತತ್ವ ಅಂತ ಹೇಳ್ತಾರೆ. ಸೊ ಇದನ್ನ ರೈಟ್ ಹ್ಯಾಂಡ್ನ ಸ್ಮಾಲ್ ಫಿಂಗರ್ ಅಂದರೆ ಬಲಗೈನ ಕಿರುಬೆರಳಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಈ ರೀತಿ ಈ ಕಲರ್ನ ಅಪ್ಲೈ ಮಾಡೋದ್ರಿಂದ ಗ್ರಾಸ್ಪಿಂಗ್ ಪವರ್ ತುಂಬಾನೇ ಇಂಪ್ರೂವ್ಮೆಂಟ್ ಆಗುತ್ತೆ. ಆ್ಯಕ್ಚುಲಿ ಎಲ್ಲ ಕಲರ್ಸ್ಗೆ ಅದರದ್ದೇ ಆದ ಒಂದು ಸ್ಪೆಷಲ್ ಕ್ವಾಲಿಟಿ ಇದೆ. ಸೊ ಆ ಕಲರ್ಸ್ಗಳು ತುಂಬ ಅದ್ಭುತವಾಗಿ ವರ್ಕ್ ಮಾಡುತ್ತೆ. ಸೊ ಅದೆಲ್ಲ ಹೇಳ್ತಾ ಹೋದರೆ ಇನ್ ಡೀಟೇಲ್ ಆಗಿ ತುಂಬಾ ಲಾಂಗ್ ಆಗುತ್ತೆ ವಿಡಿಯೋ. ಸೊ ನಾನು ನಿಮಗೆ ಬ್ರೀಫಾಗಿ ಇಷ್ಟು ಕಲರ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ನೀವು ಕೂಡ ಕಲರ್ ಅಪ್ಲೈ ಮಾಡಿ ಅದರ ಉಪಯೋಗಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕಂತ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.